ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಯಸ್ಯ ವಾಚ ಪ್ರಜಾ ಸರ್ವ ಗಾವಸ್ತಂತ್ಯೇವ ಯಂತ್ರಿತಾಃ ಹರಂತಿ ಬಲಿಮಾಯತ್ತಾಸ್ತಸ್ಮೈ ಮುಖ್ಯಾಯತೆ ನಮಃ. ಅನುವಾದ: ಎತ್ತು ಮೂಗುದಾರದಿಂದ ನಿರ್ದೇಶಗೊಳ್ಳುವ ಹಾಗೆ ವಿಶ್ವದೊಳಗಿನ ಎಲ್ಲ ಜೀವಿಗಳು ವೇದಾಜ್ಞೆಗಳಿಂದ ನಡೆಸಲ್ಪಡುವರು. ವೈದಿಕ ಸಾಹಿತ್ಯಗಳಲ್ಲಿ ವಿಧಿಸಲಾದ ನಿಯಮಗಳನ್ನು ಯಾವನೂ ಉಲ್ಲಂಘಿಸಲಾರನು. ವೇದಗಳನ್ನು ನಮಗೆ ಒದಗಿಸಿರುವ ಪ್ರಧಾನ ಪುರುಷನಿಗೆ ನಾವು ನಮ್ಮ ಗೌರವವನ್ನು ಸಲ್ಲಿಸುತ್ತೇವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವತೆಗಳು ಹೇಳ್ತಾರೆ, ಶ್ವಾಸೋಚ್ಛ್ವಾಸದ ನಿಯಂತ್ರಣದಿಂದ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅಂಥವರಿಗೆ ಈ ಭೌತ ಜಗತ್ತಿನಲ್ಲಿ ಸೋಲು ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರನೇ ಅನುಭಾವಿಗಳಾದವರು ಯೋಗದಲ್ಲಿ ಪರಿಪಕ್ವತೆಯನ್ನು ಪಡ್ಕೊಳ್ತಾರೆ. ಇದು ಯಾಕೆ ಅಂತಂದರೆ, ಅಂತಹ ಯೋಗ ಸಿದ್ಧಿಯಲ್ಲಿ ಅವರು ನಿನ್ನ ಅನುಗ್ರಹವನ್ನು ಪಡೆದಿರ್ತಾರೆ, ಅದಕ್ಕೋಸ್ಕರ ಅಂತ ಹೇಳೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಎತ್ತು ಮೂಗುದಾರದಿಂದ, ಅಂದರೆ ಈಗ ಎತ್ತಿಗೆ ಮೂಗುದಾರ ಹಾಕಿರ್ತಾರೆ, ಅದನ್ನು ಯಾವ ರೀತಿ ಎಳಿತೀವೋ ಆ ಕಡೆ ಅದು ತಿರುಕೊಂಡು ಹೋಗುತ್ತೆ. ಅಂದರೆ ಅದಕ್ಕೆ ನಾವು ಮೂಗುದಾರದ ಮೂಲಕ ನಿರ್ದೇಶನವನ್ನು ಕೊಡ್ತೀವಲ್ವಾ, ಹಿಂಗೆ ಹೋಗಬೇಕು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಎತ್ತು ಮೂಗುದಾರದಿಂದ ನಿರ್ದೇಶಗೊಳ್ಳೋ ಹಾಗೆ ವಿಶ್ವದ ಒಳಗಿನ ಎಲ್ಲ ಜೀವಿಗಳು ಕೂಡ ವೇದಾಜ್ಞೆಗಳಿಂದ ನಡೆಸಲ್ಪಡ್ತಾರೆ. ವೇದಗಳಲ್ಲಿ ಯಾವ ರೀತಿ ನಿಯಮ ನಿಬಂಧನೆಗಳಿದೆಯೋ, ಅದರಲ್ಲಿ ಏನು ಹೇಳಿದಾರೋ ಆ ಆಜ್ಞೆಯ ಹಾಗೇನೆ ಇಲ್ಲಿರೋರೆಲ್ಲ ನಡ್ಕೊಳ್ತಾ ಇರ್ತಾರೆ. ವೈದಿಕ ಸಾಹಿತ್ಯಗಳಲ್ಲಿ ವಿಧಿಸಿರುವಂಥ ನಿಯಮಗಳನ್ನು ಯಾರೂ ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ. ವೇದಗಳನ್ನು ನಮಗೆ ಒದಗಿಸಿರುವಂಥ, ಅಂದರೆ ನಮಗೆ ಕೊಟ್ಟಿರುವಂಥ ಪ್ರಧಾನ ಪುರುಷನಿಗೆ ನಾವು ನಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅದನ್ನು ಕೊಟ್ಟಿರೋದು ಯಾರು? ಬ್ರಹ್ಮ ತಾನೇ. ಆ ವೇದವನ್ನು ಕೊಟ್ಟಿರುವಂಥ ಪ್ರಧಾನ ಪುರುಷ ಯಾರು ಅಂತಂದರೆ ಬ್ರಹ್ಮ. ಅವನಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೇದ ಸಾಹಿತ್ಯಗಳು ದೇವೋತ್ತಮ ಪರಮಪುರುಷನ ಶಾಸನಗಳಾಗಿವೆ. ರಾಜ್ಯ ಶಾಸನಗಳನ್ನು ಯಾರೂ ಮೀರಲು ಸಾಧ್ಯವಿಲ್ಲದಿರುವ ಹಾಗೆ ವೈದಿಕ ಸಾಹಿತ್ಯಗಳಲ್ಲಿ ಕೊಡಲಾಗಿರುವ ಆಜ್ಞೆಗಳನ್ನು ಯಾವನೂ ಉಲ್ಲಂಘಿಸಲಾರನು. ಬದುಕಿನಲ್ಲಿ ನಿಜವಾದ ಪ್ರಯೋಜನವನ್ನು ಬಯಸುವ ಯಾವ ಜೀವಿಯೇ ಆದರೂ ವೈದಿಕ ಸಾಹಿತ್ಯದ ಆಜ್ಞೆಯಂತೆ ವರ್ತಿಸಲೇಬೇಕು. ನೋಡಿ, ಇಲ್ಲಿ ವೇದ ಸಾಹಿತ್ಯಗಳು ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ವೇದ ಸಾಹಿತ್ಯಗಳು ಅಂತಂದ್ರೇ ಭಗವಂತನ ಶಾಸನಗಳು. ಭಗವಂತ ಏನು ಹೇಳಿದಾನೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಈ ಜಗತ್ತಲ್ಲಿ ನಾವು ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನು ವೇದಗಳಲ್ಲಿ ಕೊಟ್ಟಿದ್ದಾನೆ. ಯಾರು ಕೊಟ್ಟಿರೋದು? ಭಗವಂತನೇ. ಈಗ ನಮ್ಮ ರಾಜ್ಯದ ಶಾಸನವನ್ನು ಯಾರೂ ಮೀರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನನಗೆ ಗೊತ್ತಿಲ್ಲ ಅಥವಾ ನಾನು ಮಾಡಲ್ಲ ಅಂತ ಹೇಳಂಗೆ ಇಲ್ಲ. ಅಲ್ಲಿ ಏನಿದೆಯೋ ನಿನಗೆ ಗೊತ್ತೋ ಗೊತ್ತಿಲ್ವೋ ನೀನು ಮಾಡಲೇಬೇಕು. ಅದನ್ನು ಉಲ್ಲಂಘನೆ ಮಾಡೋ ಹಾಗಿಲ್ಲ. ನೀನು ಅದನ್ನು ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ಫೈನ್ ಹಾಕ್ತಾರೆ, ಇಲ್ಲಾಂದರೆ ಜೈಲಿಗೆ ಹಾಕ್ತಾರೆ. ಅದೇ ರೀತಿ ವೈದಿಕ ಸಾಹಿತ್ಯಗಳಲ್ಲಿ ಕೊಟ್ಟಿರುವಂಥ ಆಜ್ಞೆಗಳನ್ನು ಕೂಡ ಯಾರೂ ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬದುಕಿನಲ್ಲಿ ನಿಜವಾದ ಪ್ರಯೋಜನವನ್ನು ಯಾರು ಇಷ್ಟಪಡ್ತಾರೋ, ಹೌದು ನಾವು ಈ ಜನ್ಮವನ್ನು ತಗೊಂಡು ಬಂದಿರೋದಕ್ಕೆ ಕಾರಣ ಏನು, ಮತ್ತು ಅದಕ್ಕೆ ನಾನು ಈ ಜನ್ಮವನ್ನು ತಗೊಂಡಿದ್ದಕ್ಕೆ ಅದ್ರ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಯಾರು ಇಷ್ಟಪಡ್ತಾರೋ ಅಂತ ಯಾವ ಜೀವಿನೇ ಆದ್ರೂ ಅವನು ವೈದಿಕ ಸಾಹಿತ್ಯದ ಆಜ್ಞೆ ಹೇಗಿದೆಯೋ ಹಾಗೆ ಅವನು ವರ್ತನೆ ಮಾಡಬೇಕು. ಇಲ್ಲ ಅಂತಂದರೆ ಅವನನ್ನು ಅಧರ್ಮಿ ಅಂತ ಹೇಳ್ತಾರೆ. ಈಗ ಧರ್ಮದಲ್ಲಿ ನಡ್ಕೊಂಡಾಗ ತಾನೇ ನನಗೆ ನನ್ನ ಜೀವನದ ಒಂದು ನಿಜವಾದ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಮೊದಲನೇ ಸ್ಟೆಪ್ಪೇನೆ ನಾವು ವೇದಗಳಲ್ಲಿ ಏನು ಹೇಳಿದಾರೋ ಅದರ ರೀತಿ ನಡ್ಕೋಬೇಕಾಗಿರುವಂಥದ್ದು. ಅದು ಬದುಕಿನಲ್ಲಿ ಯಾರು ನಿಜವಾದ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಇರ್ತಾನೋ ಅಂಥವನಿಗೆ ಹೇಳಿರುವಂಥದ್ದು. ಆಯಿತಾ? ಭೌತಿಕವಾಗಿ ಇಂದ್ರಿಯಗಳನ್ನು ಸಂತೋಷಪಡಿಸಲಿಕ್ಕಾಗಿ ಈ ಭೌತ ಜಗತ್ತಿಗೆ ಬಂದಿರುವ ಬದ್ಧಾತ್ಮರು ವೈದಿಕ ಸಾಹಿತ್ಯದ ಆಜ್ಞೆಗಳಿಂದ ನಿಯಂತ್ರಿತವಾಗಿರುತ್ತಾರೆ. ಇಂದ್ರಿಯ ತೋಷಣವು ಉಪ್ಪಿನಂತೆ. ಒಬ್ಬನು ಉಪ್ಪನ್ನು ಅತ್ಯಧಿಕವಾಗಿ ಸೇವಿಸಲಾರ, ಅತಿ ಸ್ವಲ್ಪವನ್ನೂ ತೆಗೆದುಕೊಳ್ಳಲಾರ.
ತನ್ನ ಆಹಾರ ವಸ್ತು ರುಚಿಕರವಾಗುವಷ್ಟು ಮಾತ್ರ ಉಪ್ಪನ್ನು ತೆಗೆದುಕೊಳ್ಳಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಭೌತಿಕವಾಗಿ ಈ ಒಂದು ಜಗತ್ತಲ್ಲಿ ನಾವು ಇಂದ್ರಿಯಗಳನ್ನು ಸಂತೋಷಪಡಿಸ್ಬೇಕು. ಈಗ ಭೌತಿಕವಾಗಿ ಸಂತೋಷ ಪಡಿಸೋದೇ ಬೇರೆ, ಆಧ್ಯಾತ್ಮಿಕವಾಗಿ ಪಡಿಸೋದೇ ಬೇರೆ. ಭೌತಿಕವಾಗಿ ಅಂತಂದರೆ ನನಗಿಷ್ಟ ಆಗಿರೋದು ತಿನ್ನೋದು, ನನಗಿಷ್ಟ ಆಗಿರೋದನ್ನು ತೊಟ್ಕೊಳ್ಳೋದು ಅಥವಾ ತಗೊಳ್ಳೋದು, ಈ ರೀತಿ ಬೇರೆ ಬೇರೆ ರೀತಿಯ ಭೌತಿಕ ವಸ್ತುಗಳು, ವ್ಯಕ್ತಿಗಳು ಇದೆಲ್ಲ ಇದೆ. ಅದು ನಮಗೆ ಗೊತ್ತಿರೋ ವಿಚಾರನೇ ಅಲ್ವಾ. ಅಂದರೆ ಏನು, ಭೌತಿಕವಾಗಿ ನಮ್ಮ ಇಂದ್ರಿಯಗಳನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಅಂತಲೇ ಈ ಜಗತ್ತಿಗೆ ಬಂದಿರುವಂಥ ಬದ್ಧಾತ್ಮರು ನಾವು. ಗೊತ್ತಾಯ್ತಾ? ಈಗ ನಾವು ಯಾಕೆ ಇಷ್ಟೊಂದು ಭೌತಿಕದಲ್ಲಿ ಮುಳುಗಿತೀವಿ ಅಂದರೆ ಅದನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ ಇಷ್ಟಪಟ್ಟೇ ನಾನು ಇಲ್ಲಿಗೆ ಬಂದಿರೋದು. ಅದಕ್ಕೆ ಅಂಥ ಬದ್ಧಾತ್ಮರು ವೈದಿಕ ಸಾಹಿತ್ಯದ ಆಜ್ಞೆಗಳಿಂದ ನಿಯಂತ್ರಿತವಾಗಿರ್ತಾರೆ. ಈಗ ನಮಗಿಷ್ಟ ಬಂದಂಗೆ ಇರ್ಬೋದು ಅಂತ ಅಂದ್ಬಿಟ್ರೆ ನನಗೆ ಒಂದು ಮಿತಿನೇ ಇರೋದಿಲ್ಲ. ಆ ರೀತಿ ನಾನು ಅದನ್ನು ಅನುಭವಿಸೋದಕ್ಕೆ ಶುರು ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ವೈದಿಕ ಸಾಹಿತ್ಯದ ಮೂಲಕ ಅದರಲ್ಲಿ ಹೇಳಿರುವಂಥ ನಿಯಮ ನಿಬಂಧನೆಗಳು ಏನೇನಿದೆಯೋ ಆ ಆಜ್ಞೆಗಳಿಂದ ನಾವು ನಿಯಂತ್ರಿತರಾಗಿರ್ತೀವಿ. ಅದಕ್ಕೆ ಇವತ್ತಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಇದನ್ನಿಷ್ಟೇ ತಗೋಬೇಕು, ಉಪವಾಸ ಇರಬೇಕು, ಪೂಜೆ ಮಾಡಬೇಕು, ಅಥವಾ ಇಂಥ ದಿವಸ ತಿನ್ಬೋದು, ಇಂಥ ದಿವಸ ತಿನ್ನಬಾರ್ದು, ಏನೇನೋ ರೂಲ್ಸ್ಗಳನ್ನು ಮಾಡಿದ್ದಾರೆ ವೈದಿಕ ಸಾಹಿತ್ಯಗಳಲ್ಲಿ. ಅವೆಲ್ಲ ಇರೋದ್ರಿಂದ ನಾವು ಕಂಟ್ರೋಲಲ್ಲಿ ಇರ್ತೀವಿ. ಇಲ್ಲ ಅಂತಂದರೆ ಇಲ್ಲ. ಈ ಇಂದ್ರಿಯ ತೋಷಣ ಅನ್ನೋದು ಅಂದರೆ ಇಂದ್ರಿಯಗಳ ಮೂಲಕ ನಾವು ಅನುಭವಿಸ್ತೀವಲ್ವ, ಅದು ಉಪ್ಪಿದ್ದ ಹಾಗೆ. ಈಗ ಉಪ್ಪನ್ನು ಅಡುಗೆನಲ್ಲಿ ಹೆಚ್ಚಾಗಿ ಹಾಕಿದ್ರೂ ನಾವು ತಿನ್ನೋಕ್ಕಾಗಲ್ಲ, ತುಂಬ ಕಡಿಮೆ ಇದ್ದರೂ ನಾವು ತಿನ್ನೋಕ್ಕಾಗಲ್ಲ. ಅದು ಸರಿಯಾಗಿರಬೇಕು. ಆ ಒಂದು ಅಡುಗೆಗೆ ಎಷ್ಟು ಹಾಕಬೇಕೋ ಸರಿಯಾದ ರೀತಿಯಲ್ಲಿ ಹದವಾಗಿ ಹಾಕಿದ್ರೆ ಮಾತ್ರ ನಾವು ಚೆನ್ನಾಗಿ ತಿನ್ಬೋದಲ್ವ. ಅದೇ ರೀತಿ ಈ ಇಂದ್ರಿಯ ತೋಷಣ ಅನ್ನೋದು ಉಪ್ಪಿದ್ದಾಗೆ. ಒಬ್ಬ ಉಪ್ಪನ್ನು ಅತ್ಯಧಿಕವಾಗಿ ಸೇವಿಸೋದಕ್ಕಾಗಲ್ಲ, ಸ್ವಲ್ಪನೂ ತಗೊಳ್ಳೋದಕ್ಕಾಗಲ್ಲ. ಆಹಾರ ವಸ್ತು ರುಚಿಕರ ಆಗಿರಬೇಕು, ಅಷ್ಟು ಉಪ್ಪನ್ನು ನಾವು ಹಾಕಬೇಕು. ಆವಾಗ ನಾವು ತಗೊಂಡಾಗ ನಮಗೆ ಖುಷಿ ಆಗುತ್ತೆ, ಆ ತೃಪ್ತಿ ಅನ್ನೋದು ಸಿಗುತ್ತೆ, ಆಮೇಲೆ ಟೇಸ್ಟ್ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ಈ ಇಂದ್ರಿಯವನ್ನು ತೃಪ್ತಿಪಡಿಸೋದಿದೆಯಲ್ಲ ಅದನ್ನು ಒಂದು ಮಟ್ಟಕ್ಕೆ ಇಟ್ಕೊಂಡಿರಬೇಕು. ಅತಿಯಾಗೂ ಇರಬಾರ್ದು, ಕಡಿಮೆನೂ ಇರಬಾರ್ದು ಅಂತ ಹೇಳ್ತಾ ಇರೋದು. ಈ ಭೌತ ಜಗತ್ತಿಗೆ ಬಂದಿರುವ ಬದ್ಧಾತ್ಮರು ವೈದಿಕ ಸಾಹಿತ್ಯದ ದಿಗ್ದರ್ಶನಕ್ಕೆ ಅನುಸಾರವಾಗಿ ತಮ್ಮ ಇಂದ್ರಿಯಗಳನ್ನು ಬಳಸಿಕೊಳ್ಳಬೇಕು. ಅಲ್ಲವಾದರೆ ಅವರು ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಕ್ಲೇಶಮಯ ಸ್ಥಿತಿಗೆ ಗುರಿಯಾಗುವರು. ನೋಡಿ, ಮೊದಲು ನಾವು ಈ ಜಗತ್ತಿಗೆ ಸೇರಿರೋರು ಅಲ್ಲ, ಆದರೂ ಕೂಡ ಈ ಭೌತ ಜಗತ್ತಿಗೆ ಬಂದಿರೋದ್ರಿಂದ ನಾವು ಬದ್ಧರಾಗಿದ್ದೀವಿ. ಅಂದ್ರೇನು, ಮಾಯೆಗೆ ಒಳಗಾಗಿದ್ದೀವಿ, ನಾವು ಯಾರು ಅನ್ನೋದನ್ನೇ ಮರ್ತು ಹೋಗಿದ್ದೀವಿ. ಸೊ ಈಗ ನಮ್ಮಂಥ ಬದ್ಧಾತ್ಮರು ವೈದಿಕ ಸಾಹಿತ್ಯದಲ್ಲಿ ಏನನ್ನ ನಿರ್ದೇಶನ ಮಾಡಿದರೋ, ಅಲ್ಲೇನೇನು ಹೇಳಿದಾರೋ ಅದಕ್ಕನುಸಾರವಾಗಿ ನಮ್ಮ ಇಂದ್ರಿಯಗಳನ್ನು ಬಳಸ್ಕೊಳ್ಬೇಕು. ಇಂತಿಂಥವ್ರು ಈ ರೀತಿ ಇರಬೇಕು, ಇಷ್ಟನ್ನೇ ಮಾಡಬೇಕು, ಇಷ್ಟನ್ನೇ ನಾವು ಉಪಯೋಗ ಮಾಡಬೇಕು ಅಂತೆಲ್ಲ ಇದೆ. ಆ ರೀತಿನೇ ನಾವು ಬಳಸ್ಕೋಬೇಕು. ಇಲ್ಲ ಅಂತಂದರೆ ಇನ್ನಷ್ಟು ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಹೋಗ್ತೀವಿ ಹೊರತು ಅದರಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ. ಏನೋ ಒಂದು ಟೈಮ್ ಬೀಯಿಂಗೋಸ್ಕರ ಈ ಬದ್ಧ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಹಂಗನ್ಬಿಟ್ಟು ಅದರಲ್ಲೇ ಇನ್ನೂ ಜಾಸ್ತಿ ನಾವು ಅದನ್ನು ಬಳಸ್ತಾ ಇದ್ರೆ, ಇಂದ್ರಿಯಗಳು ಹೇಳಿದ್ದೆಲ್ಲ ಕೇಳ್ತಾ ಇದ್ರೆ ಇನ್ನೊಂದಷ್ಟು ಕೆಳಗಡೆ ಹೋಗ್ತಾ ನಾವು ಅಲ್ಲೇ ಕಷ್ಟಪಡ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಾಗಿರಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡು ನಾವು ಭಗವದ್ ಧಾಮಕ್ಕೆ ಮತ್ತೆ ವಾಪಸ್ ಹೋಗಬೇಕು. ಆ ರೀತಿ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಯಾವ ಮಾನವನೂ ಅಥವಾ ದೇವನೂ ವೈದಿಕ ಸಾಹಿತ್ಯದಲ್ಲಿರುವ ರೀತಿಯ ಶಾಸನಗಳನ್ನು ಕಾರ್ಯರೂಪಕ್ಕೆ ತರಲಾರನು. ಏಕೆಂದರೆ ವೇದೋಕ್ತ ನಿಯಮಾವಳಿಗಳು ಪರಮ ಭಗವಂತನಿಂದ ನಿರ್ದೇಶಿತವಾದವು. ಅಂದರೆ ಈಗ ವೈದಿಕ ಸಾಹಿತ್ಯದಲ್ಲಿ ಇರುವಂಥ ಶಾಸನಗಳಿದೆಯಲ್ಲ, ಅದನ್ನು ಯಾವುದೇ ಮನುಷ್ಯ ಆಗಿರ್ಬೋದು, ದೇವತೆಗಳು ಆಗಿರ್ಬೋದು, ಅವ್ರು ಯಾರು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಈ ವೇದೋಕ್ತ ನಿಯಮಾವಳಿಗಳಿದೆಯಲ್ಲ, ಅಲ್ಲೇನೇನು ಹೇಗೆ ಮಾಡಬೇಕು ಅಂತ ಇದನ್ನೆಲ್ಲ ಹೇಳಿರೋದು ಯಾರು ಅಂತಂದರೆ ಪರಮ ಭಗವಂತ. ಅವನಿಂದ ಇದೆಲ್ಲ ನಿರ್ದೇಶಿತವಾಗಿದೆ. ಅದಕ್ಕೋಸ್ಕರ ಇದನ್ನು ಬೇರೆ ದೇವತೆಗಳಾಗಿರ್ಬೋದು, ಸಾಮಾನ್ಯ ಮನುಷ್ಯರಾಗಿರ್ಬೋದು, ಯಾರೂ ಇದನ್ನು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ವೇದಗಳಲ್ಲಿ ಏನಿದೆಯೋ ಅದೇ ಸರಿ. ವೇದಗಳಲ್ಲಿ ಹೇಗೆ ಹೇಳಿದಾರೋ ಹಾಗೆ ನಾವು ನಡ್ಕೊಳ್ಬೇಕು. ಆಗ ನಮಗೂ ಉನ್ನತಿಗೆ ಕರ್ಕೊಂಡು ಹೋಗುತ್ತದು, ನಮ್ಮನ್ನು ಯಾವತ್ತೂ ಅವನತಿಗೆ ಬಿಡೋದಿಲ್ಲ. ಆಯಿತಾ? ಇದೆಲ್ಲ ವಿಷಯಗಳು ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.